ಧರ್ಮಸ್ಥಳದ ವಿಚಾರದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ. ಪವಿತ್ರ ದೇಗುಲವನ್ನ ಅಪವಿತ್ರಗೊಳಿಸಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹಿಂದೂ ಧಾರ್ಮಿಕ ಕ್ಷೇತ್ರದ ಪರ ಬಿಜೆಪಿಯಿಂದ ಪ್ರತಿಭಟನೆಗೆ ಮುಂದಾಗಿರೋದು. ಭಾನುವಾರ ಧರ್ಮಸ್ಥಳಕ್ಕೆ ಶಾಸಕರು ಭೇಟಿ ಕೊಡಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ದೇವಸ್ಥಾನಕ್ಕೆ ತೆರಳಿ ದರ್ಶನ ಪಡೆಯಲಿದ್ದಾರೆ. ಧರ್ಮಸ್ಥಳದ ಪರವಾಗಿ ಸಾಲು ಸಾಲು ಪ್ರತಿಭಟನೆಯನ್ನ ಬಿಜೆಪಿ ನಡೆಸ್ತಾ ಇದೆ. ಆರ್ಎಸ್ಎಸ್ನ ಸೂಚನೆಯ ಹಿನ್ನೆಲೆ ಧರ್ಮಸ್ಥಳಕ್ಕೆ ಭೇಟಿ ನೀಡೋದಕ್ಕೆ ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಗಣಪತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಈಗ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ತನಿಖೆ, ಅದಕ್ಕೆ ಯಾರ ವಿರೋಧವೂ ಇಲ್ಲ ಅಂತ, ಆದ್ರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಅಂತ ಆರ್ಎಸ್ಎಸ್ ಸೂಚನೆ ಮೇರೆಗೆ ಬಿಜೆಪಿ ಫೀಲ್ಡಿಗೆ ಇಳಿಯೋದಕ್ಕೆ ರೆಡಿ ಆಗಿರೋದು. ಯಾವ ರೀತಿ ಹೋರಾಟವನ್ನ ಸ್ವರೂಪಕ್ಕೆ ಅದನ್ನು ತಗೊಂಡು ಹೋಗೋ ಪ್ರಯತ್ನದಲ್ಲಿದೆ ಬಿಜೆಪಿ? ವಿಜಯ್, ಖಂಡಿತ ನೋಡಿ, ಬಿಜೆಪಿ ಅಂದ ತಕ್ಷಣ ಹಿಂದೂ ಧರ್ಮ ಇರ್ಬೋದು, ಹಿಂದೂ ದೇಗುಲ ಇರ್ಬೋದು, ಇವನ್ನೆಲ್ಲವನ್ನು ಕೂಡ ರಕ್ಷಣೆ ಮಾಡಲೇಬೇಕು ಅನ್ನೋ ಒಂದು ಪಣ ತೊಟ್ಟು ಒಂದಷ್ಟು ಕಾರ್ಯಾಚರಣೆ ಆಗಿರ್ಬೋದು, ಒಂದಷ್ಟು ಹೋರಾಟಗಳಾಗಿರ್ಬೋದು, ಒಂದಷ್ಟು ಅಭಿಯಾನಗಳು ಕೂಡ ಮಾಡ್ತಾ ಇರುವಂಥದ್ದು. ಈಗಿರುವಂಥ ಸಂದರ್ಭಗಳೇನು, ಧರ್ಮಸ್ಥಳದಲ್ಲಿ ಆ ಧರ್ಮಸ್ಥಳ ದೇಗುಲಕ್ಕೆ ಒಂದಷ್ಟು ಅಪಚಾರಗಳಾಗ್ತಾ ಇದೆ. ಒಂದಷ್ಟು ಜನರ ಹೇಳಿಕೆಗಳಿರ್ಬೋದು, ಎಲ್ಲೊಂದು ಕಡೆ ದೇಗುಲಗಳ ವಿರುದ್ಧವಾಗಿ ಟೀಕೆಗಳಿರ್ಬೋದು, ಹೀಗೆ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಇದನ್ನ ಎಚ್ಚೆತ್ತುಕೊಂಡಂತಹ RSS ಸಂಘ ಪರಿವಾರ ಒಂದು ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀವು SIT ತನಿಖೆಗಳನ್ನು ವಿರೋಧ ಮಾಡದೇನೆ ದೇಗುಲದ ಪರವಾಗಿ ನಿಲ್ಲಿ, ದೇಗುಲವನ್ನ ಬೆಂಬಲವಾಗಿ ನಿಲ್ಲಿ, ಜೊತೆಗೆ ದೇಗುಲಕ್ಕೆ ಜನಸಾಮಾನ್ಯರು ಕೂಡ ಬರಬೇಕು. ಈ ನಿಟ್ಟಿನಲ್ಲಿ ಒಂದಷ್ಟು ಚಲೋವನ್ನು ಆರಂಭಿಸಿ, ಅಂದ್ರೆ ಒಂದು ಅಭಿಯಾನವನ್ನು ಆರಂಭಿಸಿ ಅಂತ ಈಗಾಗಲೇ ಸಂಘ ಪರಿವಾರದ ನಾಯಕರು ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮಂಗಳೂರು ಭಾಗದ ಬಹುತೇಕ ಬಿಜೆಪಿ ಶಾಸಕರು ಇವತ್ತು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಒಂದಷ್ಟು ದರ್ಶನವನ್ನು ಕೂಡ ಮಾಡಿ, ಅಂದ್ರೆ ಜನರಿಗೂ ಕೂಡ ಧರ್ಮಸ್ಥಳದಲ್ಲಿ ಕೂಡ ದೇಗುಲದಲ್ಲಿ ಏನೂ ಕೂಡ ಆಗಿಲ್ಲ, ಜೊತೆಗೆ ಒಂದಷ್ಟು ದೇಗುಲದ ಬೆಳವಣಿಗೆಗಳು ಕೂಡ ಕುಂಠಿತವಾಗಿರುವಂತಹ ಹಿನ್ನೆಲೆಯಲ್ಲಿ ಪರವಾಗಿ ನಿಲ್ಲುವಂತಹ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದಾದ ನಂತರ ಈಗ ಆಗಸ್ಟ್ 17ರಂದು ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದಷ್ಟು ನಾಯಕರು ಕೂಡ, ಅಂದ್ರೆ 4-5 ಜಿಲ್ಲೆಯ ನಾಯಕರು ಕೂಡ, ಅಂದ್ರೆ ಬಿಜೆಪಿ ನಾಯಕರು ನೇರವಾಗಿ ದೇಗುಲಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನವನ್ನ ಮಾಡಿ ಈ ಮೂಲಕ ಒಂದು ಸಂದೇಶವನ್ನ ಕೊಡುವಂಥದ್ದು. ಅಂದ್ರೆ ಹಿಂದೂ ದೇಗುಲ, ಹಿಂದುತ್ವ ಏನಿದೆ ಅದೆಲ್ಲವನ್ನು ಕೂಡ ನಾವು ಕಾಪಾಡಿಕೊಳ್ಬೇಕು. ಯಾವುದೋ ಒಂದು ಸಮುದಾಯ ಇರ್ಬೋದು, ಯಾವುದೋ ಒಂದು ಪಂಗಡ ಇರ್ಬೋದು, ಟೀಕೆ ಟಿಪ್ಪಣಿಗಳು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಅದರ ಜೊತೆಗಿರ್ತೀವಿ ಅಂತ ಒಂದು ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದ ಬಹುತೇಕ ಬಿಜೆಪಿ ಶಾಸಕರು ಧರ್ಮಸ್ಥಳದತ್ತ ಚಲೋವನ್ನು ಆರಂಭಿಸಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.